ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ PD ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಎಲ್ಲ ವರಿ ಮಾಡ್ಕೋತಿದ್ದೀರ, ಬೇರೆಯವ್ರಿಗೆ ಬಂದಿದೆ ನಮಗೆ ಬಂದಿಲ್ಲ ಅಂತ. ಆದರೆ 6ನೇ ಕಂತಿನ ಹಣ ಇನ್ನು ಯಾರಿಗೂ ಕೂಡ ರಿಲೀಸ್ ಮಾಡಿಲ್ಲ ಫ್ರೆಂಡ್ಸ್, ಯಾರಿಗೂ ಕೂಡ ಬಂದಿಲ್ಲ. ಕೆಲವೊಬ್ಬರೆಲ್ಲ ಕಮೆಂಟ್ ಮಾಡಿದರೆ 6ನೇ ಕಂತಿನ ಹಣ ನಮಗೆ ಬಂದಿಲ್ಲ ಅಂತ. ಆದರೆ 6ನೇ ಕಂತಿನ ಹಣ ಯಾರಿಗೂ ಸಹ ಗೌರ್ಮೆಂಟಿಂದ ರಿಲೀಸ್ ಮಾಡಿಲ್ಲ, ಯಾರಿಗೂ ಬಂದಿಲ್ಲ. ನೀವೇನು ವರಿ ಮಾಡ್ಕೋಬೇಡಿ, ನಮಗೆ ಮಾತ್ರ ಬಂದಿಲ್ಲ, ಬೇರೆಯವ್ರಿಗೆಲ್ಲ ಬಂದಿದೆ, ಯಾಕೆ ಬಂದಿಲ್ಲ ಅಂತ ವರಿ ಏನಾದ್ರು ಮಾಡ್ಕೋತಿದ್ರೆ ತಲೆ ಕೆಡಿಸ್ಕೋಬೇಡಿ. ಇನ್ನು ಗೌರ್ಮೆಂಟು 6ನೇ ಕಂತಿನ ಹಣ ಯಾವಾಗ ರಿಲೀಸ್ ಮಾಡ್ತೀವಿ ಅಂತ ಹೇಳಿಲ್ಲ, ಮತ್ತು ಯಾರಿಗೂ ಕೂಡ ರಿಲೀಸ್ ಮಾಡಿಲ್ಲ ಫ್ರೆಂಡ್ಸ್. 5ನೇ ಕಂತಿನ ಹಣ ಏನಾದರೂ ಬಂದಿಲ್ಲ ಅಂದರೆ ನಿಮಗೆ ಅದು 6ನೇ ಕಂತಿನ ಹಣದ ಜೊತೆಗೆ ಬರುತ್ತೆ, ಎರಡು ಒಟ್ಟಿಗೆ ಸ್ಯಾಂಕ್ಷನ್ ಆಗುತ್ತೆ. ಅದನ್ನು ವರಿ ಮಾಡ್ಕೋಬೇಡಿ. ಯಾರಿಗೆಲ್ಲ 5ನೇ ಕಂತಿನ ಹಣ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ ಅವರೆಲ್ಲ 5ನೇ ಕಂತಿನ ಹಣ ಬಂದಿಲ್ಲ, 6ನೇ ಕಂತಿನ ಹಣ ಬರುತ್ತಾ ಇಲ್ವೋ ಅಂತ ತಲೆ ಕೆಡಿಸ್ಕೊಬೇಡಿ. ಏನು 5ನೇ ಕಂತಿನ ಹಣ ಬಂದಿಲ್ಲ ನಿಮಗೆ, 5ನೇ ಕಂತಿನ ಹಣದ ಜೊತೆಗೆ 6ನೇ ಕಂತಿನ ಹಣ ಎರಡೂ ಕೂಡ ಒಟ್ಟಿಗೆ ಸ್ಯಾಂಕ್ಷನ್ ಆಗುತ್ತೆ, ಎರಡೂ ಒಟ್ಟಿಗೆ ಬರುತ್ತೆ. ಅದರಿಂದ ಯಾರೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ನಿಮ್ಮದೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಕಂತುಗಳು ಗೊತ್ತಿಲ್ಲ ಅಂದರೆ ನಿಮ್ಮ ಹತ್ತಿರದ ಗ್ರಾಮ 1 ಕರ್ನಾಟಕ 1ಗೆ ಭೇಟಿ ನೀಡಿ. ಅಲ್ಲಿ ಏನಿದೆ ಹೇಳಿ ಅವ್ರಿಗೆ, ಅವರೇ ಸರಿ ಮಾಡಿಕೊಡ್ತಾರೆ. ನಿಮ್ಮ ಸಮಸ್ಯೆ ಏನಿದೆ, ಯಾಕೆ ಬರ್ದೇ ಇಲ್ಲ ಅಂತ ಅವರೇ ಹೇಳ್ತಾರೆ. ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟನ್ನು ಎಲ್ಲಾದರೂ ಪ್ರಾಬ್ಲಮ್ ಇದ್ದರೆ ಒಂದು ಸಲ ನಿಮ್ಮ ಬ್ಯಾಂಕ್ ಅಕೌಂಟನ್ನ ಚೇಂಜ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಏನು ಪ್ರಾಬ್ಲಮ್ ಆಗಿದೆ ನೋಡ್ಕೊಳ್ಳಿ. ಹಾಗೆಯೇ ಹೊಸ ರೂಲ್ಸ್ ಬಂದಿದೆ ಫ್ರೆಂಡ್ಸ್. ಗೃಹಲಕ್ಷ್ಮಿ ಯೋಜನೆ 6ನೇ ಕಂತಿನ ಹಣ ಸ್ಯಾಂಕ್ಷನ್ ಆಗಬೇಕು ಅಂದರೆ ನೀವು ನಮ್ಮ ಚಾನಲ್ನ ನೋಡ್ತಿದ್ರೆ ನಿಮ್ಗೆ ಅಪ್ಡೇಟ್ ಆಗಲೇ ಬಂದಿರುತ್ತೆ. NPCI ಮ್ಯಾಪಿಂಗ್ ಆಗಿರಬೇಕು. ಅದು ಆಗಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ 6ನೇ ಕಂತಿನ ಹಣ ಬರೋಲ್ಲ. ಹಾಗೆ EKYC ಕೂಡ ಕಂಪ್ಲೀಟ್ ಆಗಿರಬೇಕು, ಪೂರ್ತಿ ಸ್ಟೆಪ್ಪು EKYC ಪ್ರೋಸೆಸ್ಸು. ಇನ್ ಕೇಸ್ ಆಗಿಲ್ಲ ಅಂದರೆ ನಾನು ವೀಡಿಯೋ ಮಾಡಿದ್ದೀನಿ NPCI ಅಂದರೆ ಏನು ಅಂತ, ಅದನ್ನು ನೋಡ್ಕೊಳ್ಳಿ. ಹಾಗೆಯೇ ಇದೆರಡು ಆಗಿದರೆ ಏನೂ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ನಿಮ್ಗೆ ಅಮೌಂಟ್ ಏನಿದೆ ಅದು ಸ್ಯಾಂಕ್ಷನ್ ಆಗುತ್ತೆ ಫ್ರೆಂಡ್ಸ್. ಮತ್ತು ಇದೆಲ್ಲ ಸರಿ ಇದ್ರೂ ಬರ್ತಾಯಿಲ್ಲ ಅಂದರೆ ಒಂದು ಸಲ ಹೋಗಿ ಕರ್ನಾಟಕ 1 ಗ್ರಾಮ 1ಗೆ ಹೋಗಿ ವಿಚಾರಿಸಿ, ಏನಿದೆ ಅಲ್ಲಿ ತಿಳ್ಕೊಳ್ಳಿ. ಅಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಅವರೇ ಹೇಳ್ತಾರೆ. ಮತ್ತು ಇದೇ ಥರ ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ಸ್ ಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ, ಒಂದು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.